ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಮನುಷ್ಯನಲ್ಲಿ ಭರವಸೆ ಇಡಬೇಡ. ಅದಕ್ಕೆ ಆಧಾರವಾಗಿ ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 5ನೇ ವಚನ. ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ನಾವು ದೇವರ ಮೇಲೆ ಭರವಸೆ ಇಡದೆ ಮನುಷ್ಯರ ಮೇಲೆ ಭರವಸೆ ಇಟ್ಟರೆ ಅವನು ಶಾಪಗ್ರಸ್ತನಂತೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರ ಮೇಲೆ ಭರವಸೆ ಇಡಬೇಕು. ಒಂದು ನಡೆದಂಥ ಸಂಭವವನ್ನು ನಿಮ್ಮೊಂದಿಗೆ ಹೇಳುತ್ತೇನೆ. ಆರ್ಥಿಕವಾಗಿ ಬಹಳ ಕಷ್ಟಪಡುತ್ತಾ ಇದ್ದಂಥ ತನ್ನ ತಂಗಿಗೆ ಸಹಾಯ ಮಾಡುತ್ತೇನೆಂಬುದಾಗಿ ತನ್ನ ಅಕ್ಕಳು ಸಹೋದರಿ ಭರವಸೆ ಕೊಟ್ಟಳು. ತಂಗಿಯ ಮಗಳಿಗೆ ವಿವಾಹ ನಿಶ್ಚಯವಾದರೆ 1,00,000 ಹಣವನ್ನು ಬಡ್ಡಿ ಇಲ್ಲದೆ ನಾನು ಸಹಾಯ ಮಾಡ್ತೀನೆಂಬುದಾಗಿ ಮಾತು ಕೊಟ್ಟಳು. ಈ ಮಾತನ್ನು ತಂಗಿ ಕೂಡ ಬಹಳ ನಂಬಿದಳು. ಅಕ್ಕ ಹೇಳಿದ್ಲು, ತಂಗಿ, ನಾನು ಕೊಟ್ಟ ದುಡ್ಡನ್ನು ಇವತ್ತೇ ಕೊಡು, ಇಷ್ಟು ತಿಂಗಳಿಗೆ ಕೊಡು ಅಂತ ಹೇಳೋದಿಲ್ಲ, ಆದರೆ ನೀನು ಯಾವಾಗ ಬೇಕಾದರೂ ಕೊಡಬಹುದು. ಆ ತಂಗಿಗೆ ಬಹಳ ಆಶ್ವಾಸನೆ ಉಂಟಾಯಿತು. ಅಕ್ಕನ ಮೇಲೆ ಬಹಳವಾಗಿ ಅಷ್ಟೊತ್ತರ ಭರವಸೆ ಇಟ್ಟಳು. ಹಾಗೆ ಆಶ್ವಾಸನೆಯನ್ನು ಹೊಂದಿಕೊಂಡಂಥ ತಂಗಿಗೆ ಬಹಳ ಸಂತೋಷವಾಯಿತು. ತನ್ನ ಮಗಳ ಕುರಿತಾಗಿ ವಿವಾಹದ ಯೋಚನೆ ಮಾಡುತ್ತಿರುವಾಗಲೇ ಅದ್ಭುತವಾಗಿ ಒಳ್ಳೆಯ ಕಡೆ ಒಂದು ಸಂಬಂಧ ದೊರೆಯಿತು. ಎಲ್ಲ ಮದುವೆ ಕಾರ್ಯಗಳು ಫಿಕ್ಸ್ ಆಯಿತು. ವಿವಾಹವು ಸಹ ನಿಶ್ಚಯ ಮಾಡಲಾಯಿತು. ಈಗ ಬೆಟ್ಟದಂತೆ ನಂಬಿದ್ದ ಅಕ್ಕನ ಬಳಿ ಸಹಾಯವನ್ನು ಎದುರು ನೋಡಿ ತಂಗಿ ಹೋಗಿ ಹೇಳುತ್ತಾ ಇದ್ದಾಳೆ, ಅಕ್ಕ, ಮಗಳ ಮದುವೆ ಫಿಕ್ಸ್ ಆಗಿದೆ, ಎಲ್ಲ ಡೇಟು ಫಿಕ್ಸ್ ಆಗಿದೆ, ದಯವಿಟ್ಟು ನೀವು ಅವತ್ತೊಂದು ಮಾತು ಹೇಳಿದ್ರಲ್ವ, 1,00,000 ಹಣವನ್ನು ನಾನು ಕೊಡ್ತೀನಿ ಎಂಬುದಾಗಿ, ದಯವಿಟ್ಟು ನೀವು ಕೊಟ್ಟರೆ ನನಗೆ ಬಹಳ ಅನುಕೂಲ ಆಗುತ್ತೆ ಎಂಬುದಾಗಿ, ಈಗ ನನಗೆ ಬೇರೆ ಯಾವ ಆಧಾರ ಇಲ್ಲ, ಸಹಾಯವಿಲ್ಲ, ನೀವು 1,00,000 ಹಣವನ್ನು ಕೊಡುವುದಾದರೆ ನನಗೆ ಬಹಳ ಅನುಕೂಲ ಆಗಿರುತ್ತದೆ ಎಂಬುದಾಗಿ ಹೇಳಿದಾಗ ಅಕ್ಕ ಒಂದೇ ಮಾತಿನಲ್ಲಿ ಹೇಳಿಬಿಟ್ಟಳು, ತಂಗಿ, ನನಗೂ ಕೊಡಬೇಕೆಂಬುದಾಗಿ ಆಸೆ ಇದೆ, ಆದರೆ ಈ ಸಮಯ ಅಷ್ಟು ಹಣ ನನಗೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಹೇಳಿಬಿಟ್ಟಳು. ತಂಗಿಗೆ ದೊಡ್ಡ ನಿರಾಶೆ ಉಂಟಾಯಿತು. ನೋಡ್ರಿ, ಮನುಷ್ಯನ ಪ್ರೀತಿ, ಮನಸ್ಸು, ಚಿಂತೆ ಒಂದು ದಿನ ಬದಲಾಗ್ತದೆ. ಇವತ್ತು ಸಹಾಯ ಮಾಡ್ತೇನೆಂಬುದಾಗಿ ಹೇಳಿದವರು ದಿಢೀರ್ ಎಂಬುದಾಗಿ ಬದಲಾಗ್ತಾರೆ. 1 ಗಂಟೆಯೊಳಗೆ ಮಾರ್ಪಾಟು ಹೊಂದಿದಂಥ ಜನರನ್ನು ನಾವು ಎಷ್ಟೋ ಸಾರಿ ನೋಡಿದ್ದೇವೆ. ನೋಡ್ರಿ, ಬೈಬಲಲ್ಲಿ ಕೂಡ ಪೌಲನು ಹಡಗಿನ ಪ್ರಯಾಣದಲ್ಲಿ ಸಂಭವಿಸಿದಂಥ ಅಸಾಧಾರಣವಾದ ಒಂದು ಪರಿಸ್ಥಿತಿಯಿಂದ ಅನೇಕ ರಾತ್ರಿಗಳು ನಿದ್ರೆ ಮಾಡಿದೆ, ಹಸಿವಿನಿಂದ ಬಳಲಿ ಹೋಗಿ ಹಡಗಿನಲ್ಲಿದ್ದ ಎಲ್ಲರೂ ಮಿಲೇತ ದ್ವೀಪಕ್ಕೆ ಬಂದರು. ಹಿಂದೆ ಮುಂದೆ ತಿಳಿಯದ ಆ ದ್ವೀಪದ ಜನರು ಅವರಿಗೆ ತೋರಿಸಿದ ಪ್ರೀತಿ ಅಷ್ಟಿಷ್ಟಲ್ಲ. ಆ ಸಮಯದಲ್ಲಿ ಸುರಿದ ಮಳೆ, ಚಳಿಯ ನಿಮಿತ್ತವಾಗಿ ಅವರು ಬೆಂಕಿ ಹಚ್ಚಿ ಎಲ್ಲರನ್ನ ಹತ್ತಿರ ಸೇರಿಸಿಕೊಂಡರು. ಪೌಲ ಸೌದೆಗಳನ್ನು ಬಾಚಿಕೊಂಡು ಬೆಂಕಿಯಲ್ಲಿ ಹಾಕಿದಾಗ ಒಂದು ದೊಡ್ಡ ಹಾವು ಬೆಂಕಿಯಿಂದ ಹೊರಬಂದು ಅವನ ಕೈಯನ್ನು ಕಚ್ಚಿತು. ಕೂಡಲೇ ಜನರು, ಇವನು ಕೊಲೆ ಪಾತಕನು, ಇದಕ್ಕೆ ಸಂದೇಹವೇ ಇಲ್ಲ, ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರೂ ವಿಧಿ ಬಿಡಲಿಲ್ಲ ಎಂಬುದಾಗಿ ಹೇಳಿದರು. ಆದರೆ ಪೌಲನಿಗೆ ಯಾವುದೇ ಹಾನಿ ಸಂಭವಿಸದೆ ಇರುವುದನ್ನು ಕಂಡಾಗ ಇವನು ದೇವರೆಂಬುದಾಗಿ ಎಲ್ಲರೂ ಭಾವಿಸಿ ಇವನು ಮನುಷ್ಯನಿಗಿಂತ ದೊಡ್ಡವನೆಂಬುದಾಗಿ ಅವನ ಮೇಲೆ ಗೌರವ ಕೊಡಲಿಕ್ಕೆ, ಅವನನ್ನು ಸನ್ಮಾನಿಸುವುದಕ್ಕೆ, ಅವನನ್ನು ಹೊಗಳುವುದಕ್ಕೆ ಜನರು ಬಂದರೆಂಬುದಾಗಿ ನಾವು ನೋಡ್ತೇವೆ. ಯಾವ ಜನರು ಅವನನ್ನು ತುಳಿದಿರೋ ಅದೇ ಜನರಿಗೆ ಮೇಲೆತ್ತುಕೊಂಡು ಮಾತನಾಡ್ತಾ ಇದ್ದಾರೆ. ಮನುಷ್ಯನ ಸ್ವಭಾವನೇ ಹೀಗೆ, ಅವನು ಮನಸ್ಸು ಆಗಾಗ ಬದಲು ಮಾಡಿಕೊಳ್ಳುತ್ತಾನೆ. ಆದುದರಿಂದ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಮನುಷ್ಯರನ್ನ ನಂಬಬೇಡ್ರಿ, ದೇವರನ್ನ ನಂಬ್ರಿ. ನೋಡ್ರಿ, ಅನೇಕ ಸಾರಿ ನಾವು ಮನುಷ್ಯರನ್ನು ನಂಬಿ ದೇವರಿಗೆ 2ನೇ ಸ್ಥಾನ ಕೊಟ್ಬಿಡ್ತೇವೆ. ಆದರೆ ಮನುಷ್ಯರು ನಮ್ಮನ್ನು ಕೈ ಬಿಟ್ಬಿಡ್ತಾರೆ. ಕೆಲವು ಸಾರಿ ನಮ್ಮನ್ನು ಉಪಯೋಗಿಸಿಕೊಂಡು ನಂತರ ಅವರೇನು ಮಾಡ್ತಾರೆ, ನಮ್ಮನ್ನು ಈ ಬಾಳೆಹಣ್ಣು ತಿಂದು ಸಿಪ್ಪೆಯನ್ನು ಬಿಸಾಕ್ತಾರೆ. ನೋಡ್ರಿ, ಆ ಥರ ಕೂಡ ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ. ಆದರೆ ದೇವರ ಸಮ್ಮುಖದಲ್ಲಿ ನಾವು ಎಷ್ಟೇ ಮುರಿಯಲ್ಪಟ್ಟರು, ಹೊಡೆಯಲ್ಪಟ್ಟರು, ದೇವರು ನಮ್ಮನ್ನು
ಸ್ತೋತ್ರ, ಅದರ ಮಧ್ಯದಲ್ಲಿ ಸಹಾಯ ಮಾಡಿ ತನ್ನ ಮಕ್ಕಳಿಗೆ ದಯೆ ತೋರಿಸ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಮನುಷ್ಯನು ತನಗೇನಾದರೂ ಲಾಭವಿದೆಯೇ ಎಂಬುದಾಗಿ ಯೋಚಿಸಿ ನಮ್ಮೊಂದಿಗೆ ಸ್ನೇಹ ಬೆಳೆಸ್ತಾರೆ. ಆದರೆ ದೇವರು ಹಾಗಲ್ಲ ರೀ. ನಮ್ಮ ಯಾವ ಕಾರ್ಯಗಳನ್ನು ನೋಡೋದಿಲ್ಲ. ನಾವು ಎಷ್ಟೇ ಅರ್ಹತೆ ಇಲ್ಲದೆ ಇದ್ದಾಗಲೂ, ಅಸಹಾಯಕತೆಯಲ್ಲಿ ಇರುವಾಗಲೂ ದೇವರು ನಮ್ಮನ್ನು ಹುಡುಕಿಕೊಂಡು ಬಂದು ಕೃಪೆ ತೋರಿಸುವಂಥ ದೇವರಾಗಿದ್ದಾರೆ. ಆದುದರಿಂದ ಮನುಷ್ಯರನ್ನ ಮೇಲೆ ಭರವಸೆ ಇಡದೆ ದೇವರ ಮೇಲೆ ಭರವಸೆ ಇಟ್ಟು ದೇವರನ್ನು ಆತುಕೊಂಡು ನೀವು ಜೀವಿಸಿ ನೋಡ್ರಿ. ನಿಶ್ಚಯವಾಗಿ ನಿಮ್ಮ ಜೀವಿತ ಸ್ತೋತ್ರ ಅದ್ಭುತವಾದ ಜೀವಿತವಾಗಿ ದೇವರು ಮಾರ್ಪಡಿಸುತ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ, ಇವತ್ತು ನಾನು ಯಾರನ್ನು ನಂಬಿದ್ದೇನೆ, ಯಾರ ಮೇಲೆ ಭರವಸೆ ಇಟ್ಟಿದ್ದೇನೆ, ದೇವರನ್ನ ನೋಡಿ ಬೆಳಗಿನ ಸಮಯದಲ್ಲಿ ಹೇಳಿ, ಸ್ವಾಮಿ ನಾನು ನಿನ್ನನ್ನೇ ನಂಬ್ತೇನೆ, ನಾನು ನಿನ್ನನ್ನೇ ಆತ್ಕೊಳ್ತೇನೆ, ನಾನು ನಿನ್ನಲ್ಲೇ ಭರವಸೆ ಇಡುತ್ತೇನೆ, ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ತಿಳಿಸ್ರಿ. ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನಿನ್ನ ವಚನದಲ್ಲಿ ನಾವು ನೋಡಿದೆವು, ಮನುಷ್ಯ ಮಾತ್ರದವರಲ್ಲಿ ಭರವಸೆ ಇಡುವವನು ಶಾಪಗ್ರಸ್ತನೆಂಬುದಾಗಿ. ದೇವರೇ, ನಾವು ಮನುಷ್ಯರಲ್ಲಿ ಭರವಸೆ ಇಡದೆ ನಿನ್ನಲ್ಲಿ ಭರವಸೆ ಬಿಟ್ಟು ಜೀವನ ಮಾಡುವಂತೆ, ಪ್ರತಿಯೊಂದು ಕಾರ್ಯಗಳಲ್ಲಿ ನಿಮ್ಮನ್ನೇ ನಂಬುವಂತೆ, ನಿಮ್ಮನ್ನೇ ನೋಡುವಂತೆ ನಮಗೆ ಸಹಾಯ ಮಾಡಿರಿ. ನೀವು ಆಳ್ವಿಕೆ ಮಾಡಿರಿ. ಈ ದೈನಂದಿನ ಜ್ಞಾನದ ವಿಡಿಯೋವನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ಕುಟುಂಬಗಳು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ. ಈ ದಿನ ಕೂಡ ಜಯವನ್ನು ಕೊಡ್ರಿ, ಬಲವನ್ನು ಕೊಡ್ರಿ. ನಿನ್ನ ಮಕ್ಕಳಿಗೆ ಕೃಪೆ ಕೊಟ್ಟು ಆಳ್ವಿಕೆ ಮಾಡಿರಿ. ಎಲ್ಲರನ್ನ ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ನಮ್ಮ ಜೀವಿತದಲ್ಲಿ ಸ್ತೋತ್ರ ಬದಲಾಗುವ ಮನುಷ್ಯನನ್ನು ನಂಬದೆ ಬದಲಾಗದ ದೇವರ ಮೇಲೆ ಭರವಸವಿಟ್ಟು ಜೀವಿಸೋಣ. ನಿಶ್ಚಯವಾಗಿ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡ್ತಾರೆ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.